ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕೊಟ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ಇವತ್ತು ಸಂಡೇ ಸಂಜೆ 3 ಆಗಿದೆ ಆಲ್ರೆಡಿ. ಸ್ವಲ್ಪ ಹಾಸನಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಾಸನಿಗೆ ಬಂದಿದ್ದೀನಿ. ನಾನು ನನ್ನ ಫ್ರೆಂಡು. ಮಳೆ ಬರ್ತಿತ್ತು ನೋಡಿ, ಎಷ್ಟು ತಿಕ್ ಟ್ರಾಫಿಕ್ ಇದೆ, ತುಂಬಾ ಮಳೆ ಬರ್ತಿದೆ. ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಒಂದು ಪ್ರಾಡಕ್ಟ್ ಮಾಡೋಕ್ಕೆ ಹಾಕಿದ್ದೆ, ಅದು ರೆಡಿ ಆಗಿರಲಿಲ್ಲ ಅನ್ಫಾರ್ಚುನೇಟ್ಲಿ. ಅವ್ರು ಇನ್ಫಾರ್ಮ್ ಮಾಡಿದರು ಅದು ಸ್ವಲ್ಪ ಏನೋ ಆಲ್ಟ್ರೇಷನ್ ಇದೆ ಅಂತೇಳ್ಬಿಟ್ಟು ಮತ್ತೆ ರೆಡಿ ಮಾಡಲಿಕ್ಕೆ ಕೊಟ್ಟು ಗುಂಡಣ್ಣ ಬೇಕರಿಗೆ ಬಂದಿದ್ದೀನಿ. ಯೂಶ್ವಲಿ ನಾನು ಹಾಸನಿಗೆ ಬಂದಾಗ ಇಲ್ಲಿ ಒಂದು ಸಲ ವಿಸಿಟ್ ಮಾಡ್ತೀನಿ. ಗುಂಡಣ್ಣ ಬೇಕ್ರಿಯ ಚಾಕೋಬನ್ನು ಆ್ಯಂಡ್ ವೆನಿಲಾ ರೋಲ್ ಅಂದರೆ ನಂಗೆ ತುಂಬ ಇಷ್ಟ, ಹಾಗಾಗಿ ಅದನ್ನು ತೊಗೋತೀನಿ ಇಲ್ಲಿಗೆ ಬಂದಾಗ. ನನ್ನ ಮಗನಿಗೂ ಇಷ್ಟ. ಈಗ ಸುದೀವಿಯ ಕಲೆಕ್ಷನ್ಸ್ಗೆ ಹೋಗ್ತಾ ಇದ್ದೀನಿ. ಪೃಥ್ವಿ ಥಿಯೇಟರ್ ಇದೆಯಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ರೋಡು, ಆ ರೋಡಲ್ಲಿ ಹೋಗ್ತಾ ಇದ್ದೀನಿ. ನಿಮಗೆ ಅಡ್ರೆಸ್ ಹೇಳ್ತಾ ಬರ್ತಿರ್ತೀನಿ. ಇಲ್ಲಿ ಚಾಟ್ಸ್ ಇದೆ ನೋಡಿ, ಚಾಟ್ಸ್ ರೋಡಲ್ಲಿ. ಸಬ್ ರಿಜಿಸ್ಟರ್ ಆಫೀಸ್ ಹಿಂದಿನ ರೋಡು, ಹಿಂಭಾಗದ ರೋಡು ಅಂತ ಇದೆ. ಇದೇನೇ ಸಬ್ ರಿಜಿಸ್ಟರ್ ಆಫೀಸಾ? ಇಲ್ಲ, ಇದು ಪೊಲೀಸ್ ಸ್ಟೇಷನ್ನು. ಇದು ಸಬ್ ರಿಜಿಸ್ಟರ್ ಆಫೀಸು. ಇದ್ರ ಪಕ್ಕ ಒಂದು ರೋಡ್ ಇದೆ ನೋಡಿ, ಅಲ್ಲಿ ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತಿದೆಯಲ್ಲ, ವಿಧಾನಸೌಧ ಹಿಂಭಾಗದ ರಸ್ತೆ ಅಂತ ಹೇಳ್ಬಿಟ್ಟು, ಮಿನಿ ವಿಧಾನಸೌಧ ಹಿಂಭಾಗದ ರಸ್ತೆ ಅಂತ ಇದೆ. ಅಲ್ಲಿ ಸಿಮೆಂಟ್ ರೋಡ್ ಬರುತ್ತೆ, ಅಲ್ಲಿ ರೈಟ್ಗೆ ತಗೊಳ್ಬೇಕು. ಇದು ಸ್ವಲ್ಪ ಸಣ್ಣ ರೋಡು, ಕಂಜೆಸ್ಟೆಡ್ಡು. ತುಂಬ ದೊಡ್ಡ ಗಾಡಿಗಳಿದ್ರೆ ತೊಗೊಳಕ್ಕೆ ಹೋಗ್ಬೇಡಿ, ನಮ್ಮದು I-20 ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ಜ್ಞಾನಧಾರೆ ಪ್ಯಾರಾಮೆಡಿಕಲ್ ಕಾಲೇಜ್ ಕೂಡ ಇದೆ. ನಿಮಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಇದೊಂದು ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಇಂಟೀರಿಯರ್ ಆಗುತ್ತೆ, ಯಾಕಂದರೆ ಅವರು ಓನ್ ಹೌಸಲ್ಲೇ ಒಂದು ಮಳಿಗೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿನೇ ನಮಗೆ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ಕೊಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು. ಇದೇನೇ ಸುದಿವ್ಯಾಸ್ ಕಲೆಕ್ಷನ್. ನಾನಿಲ್ಲಿಗೆ 4ನೇ ಬಾರಿ ಬರ್ತಿರೋದು. ಹೊರಗಡೆಯಿಂದ ಹೀಗಿದೆ ನೋಡಿ, ಅವ್ರದ್ದೇ ಓನ್ ಬಿಲ್ಡಿಂಗು. ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಏನೇನು ತರಿಸಿದ್ದೀರಾ ಹಬ್ಬಕ್ಕೆ ಸ್ಪೆಷಲಾಗಿ? ತುಂಬ ಬಂದಿದೆ ಮ್ಯಾಮ್. ನಿಮಗೆ ವೆರೈಟೀಸ್ ಆಫ್ ಮೆಟೀರಿಯಲಲ್ಲಿ ಬಂದಿದೆ, ರೆಗ್ಯುಲರ್ ಯೂಸ್ಗಾಗಲಿ ಫಂಕ್ಷನ್ ವೇರ್ಗಾಗಲಿ. ನೀವು ಕೂಡ ವೇರ್ ಮಾಡಿದ್ರೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅದೇ ಗೊತ್ತಾಗತ್ತೆ, ನಿಮ್ಮ ಶಾಪ್ದೇ ಹಾಕಬೇಕಲ್ಲ. ನಮ್ಗೆ ಯಾವ್ದು ತೋರಿಸ್ತೀರಾ ಈಗ ಡ್ರೆಸ್ಸು? ನಂಗೊಂದು ಬೇಕಪ್ಪ ಈಗ, ಚೆನ್ನಾಗಿರೋದೊಂದು ತೋರಿಸಿ, ಲೇಟೆಸ್ಟ್ ಆಗಿರೋದು. ಹಾಂ, ಓಕೆ, ತೋರಿಸಿ. ಹಾಂ, ನಾನು ಅದನ್ನೇ ಕೇಳೋಣ ಅಂದ್ಕೊಂಡೆ. ಬಂದ ತಕ್ಷಣ ನನಗೆ ಲೈಕ್ ಆಯಿತು. ಶಿಮ್ಮರ್ ಸಿಲ್ಕಲ್ಲಿ ಬರುತ್ತೆ. ಓಕೆ, ಒಂದು ಹೇಗಿದೆ ಅಂತ ತೋರಿಸ್ತೀನಿ. ಓ ನೈಸ್, ಚೆನ್ನಾಗಿದೆ. ಯಾವ ಸೈಜ್ ಇದು? ಸೈಜ್ ಬಂದು ಎಕ್ಸೆಲ್ ಸಾಕಲ್ಲ ಮ್ಯಾಮ್, ಎಕ್ಸೆಲ್ ಓಕೆ. ಸೈಜ್ ಸಿಗತ್ತಾ ಇದು? ಸೈಜ್ ಮ್ಯಾಮ್ 800. ಇದರಲ್ಲಿ ಬೇರೆ ಕಲೆಕ್ಷನ್ಸ್ ಇದೆ ಮ್ಯಾಮ್. ಅಲ್ಲಿ ಬ್ಲೌಸ್ ಪೀಸ್ ಹ್ಯಾಂಗ್ ಮಾಡಿದ್ದೀನಿ, ಅಲ್ಲಿ ಚೇರ್ ಮೇಲೆ ಒಂದೆರಡು ಸೆಲೆಕ್ಟೆಡ್ ಮ್ಯಾಮ್. ದಟ್ ಬ್ಲೌಸ್ ಪೀಸಸ್ ಎಲ್ಲಿದೆ ಸೆಲೆಕ್ಟ್ ಮಾಡಿರೋದು? ಓಕೆ, ನೈಸ್, ಚೆನ್ನಾಗಿದೆ ಮೆಟೀರಿಯಲ್. ಇವಾಗ ನ್ಯೂ ಅರೈವಾ ಇದು? ಹಾಂ, ನ್ಯೂ ಅರೈವ್. ಓಕೆ, ಥ್ರೆಡ್ ವರ್ಕ್. ಹಾಂ, 3/4 ವರ್ಕ್, ಪ್ಯಾಂಟ್ ಆ್ಯಂಡ್ ದುಪಟ್ಟ ಸೇಮ್. ಓಕೆ, ಇದೆಷ್ಟಾಗುತ್ತೆ ಮ್ಯಾಮ್?
ಇದು ಡ್ರೆಸ್ ಪ್ರೈಸ್ ಬಂದು ಜಸ್ಟ್ 1200 ಓಕೆ ನೈಸ್. ಪ್ರೈಸ್ ಎಲ್ಲ ಕಡಿಮೆ ಇದೆ. ನೋಡ್ಬೋದು ಆರೆಂಜಲ್ಲಿ ಮಲ್ಚಿಂಗ್ ಹಾಂ, ತುಂಬ ಚೆನ್ನಾಗಿದೆ ನೋಡಿ. ವಿತ್ ಲೈನಿಂಗ್ ಇದೆಯಾ? ವಿತ್ ಲೈನಿಂಗ್ ಬರುತ್ತೆ. ಮೆಟೀರಿಯಲ್ ಬಂದು ಮಲ್ಚಿಂಗ್. ಓಕೆ, ಚೆನ್ನಾಗಿದೆ ವರ್ಕ್ ಎಲ್ಲ. ಡೀಟೇಲಿಂಗ್ಸ್ ತುಂಬ ಚೆನ್ನಾಗಿ ಕೊಟ್ಟಿದೆ. ಚೆನ್ನಾಗಿದೆ. ಓಕೆ, ಇದರಲ್ಲಿ ಕಲರ್ಸ್ ಇದೆಯಾ? ನೋಡಿ ಫ್ರೆಂಡ್ಸ್, ನಾನು ಚೂಸ್ ಮಾಡಿದ್ದು ಈ ಡ್ರೆಸ್ಸು ನನಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಚಿನಾನ್ ಮೆಟೀರಿಯಲ್ ಪ್ರೀಮಿಯಂ ಚಿನಾನ್ ತುಂಬ ಚೆನ್ನಾಗಿದೆ. ನೈಸ್. ಕಲರ್ಸ್ ಇದೆಯಾ ಇದರಲ್ಲಿ? ಯೂನಿಫಾರ್ಮಿಟಿ ಇರೋದು ಬೇಡ. ದುಪಟ್ಟ ಯಾವ ಥರ ಬಂದಿದೆ? ಗೊತ್ತಾ? ಇವ್ರು ಗೊತ್ತಾ ನನಗೆ? DDC ನಾವು ಕ್ಲಾಸ್ಮೇಟ್ಸ್. ಎಷ್ಟು ಗುಣ ಅವರೇ ಇದು ಪ್ರೈಸು? ಹೌದಾ, ಚೆನ್ನಾಗಿದೆ. ಇವರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸಸ್ಸು ಕ್ರೇಪಲ್ಲಿ ಡಿಸೈನರ್ ಬ್ಲೌಸ್ ಪೀಸಸ್ ಇರುತ್ತಲ್ಲ, ಇವಾಗ ಲೇಟೆಸ್ಟ್, ಇವಾಗ ಟ್ರೆಂಡಲ್ಲಿರೋದು. ಇದರಲ್ಲಿ 1 ಮೀಟರ್ಸ್ ಕಟ್ ಮಾಡಿನೇ ಇಟ್ಟಿರ್ತಾರೆ. ಮತ್ತು ಏನು ಇವರು ಮೆಷರ್ ಮಾಡಿ ಕಟ್ ಮಾಡೋದಿಲ್ಲ. 1 ಮೀಟರು 800 ರುಪೀಸ್ ಚಾರ್ಜಸ್ ಮಾಡಿದ್ದಾರೆ. ಇನ್ನು ಈ ಥರ ಡ್ರೆಸ್ಸಸ್ಸು ಯಾವಾಗಲೂ ಹ್ಯಾಂಗರಲ್ಲೇ ಹಾಕಿಬಿಟ್ಟು ಡಿಸ್ಪ್ಲೇ ಮಾಡಿರ್ತಾರೆ. ಇನ್ನು ಜೂಟ್ ಸ್ಯಾರೀಸ್ ಕೂಡ ಇರುತ್ತೆ ಇದರಲ್ಲಿ. ತುಂಬ ಸುಮಾರು ಕಲರ್ಸ್ ಇದೆ. ನಾನು ಯಾವಾಗ ಬಂದರೂ ಇದು ಯಾವಾಗಲೂ ಇರುತ್ತೆ. ಈ ಥರ ಇರುತ್ತೆ. ನೀವು ಆರಾಮಾಗಿ ಟೈಮ್ ತೊಗೊಂಡು ನೋಡ್ಬೋದು ಡೀಟೇಲಾಗೆ. ಈ ಥರ ಎಲ್ಲ ಡ್ರೆಸ್ಸಸ್ಸು ಹಾಕಿದ್ದಾರೆ. ಇದರಲ್ಲಿ ಜಂಪ್ ಶೂಟು, ಕೆಲವೊಂದು ಬಾಡಿಕಾನ್ಸ್ ಡ್ರೆಸ್ಸಸ್ ಇದೆ. ಕೆಲವೊಂದು ಅದೇನು ಜಾಸ್ತಿ ತರಿಸೋದಿಲ್ಲ ಇವರು. ಆಲ್ಮೋಸ್ಟ್ ಇವ್ರ ಪ್ರಿಫರೆನ್ಸು 3 ಪೀಸ್ ಕುರ್ತಾ ಸೆಟ್ಸ್ ಮಾತ್ರ. ಇದು ಕೂಡ ಪಿಂಕ್ ಕಲರು ನೋಡಿ, ಅದು ತುಂಬ ಚೆನ್ನಾಗಿದೆ. ಆ ಥರ ಒಂದು ನಾನು ಪೇಂಟಿಂಗ್ ಮಾಡಿದ್ದೆ. ಎಲ್ಲ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಪ್ಯಾಟ್ರನ್ನು, ಡಿಫ್ರೆಂಟ್ ಕಲೆಕ್ಷನ್ಸು. ನೀವು ಆನ್ಲೈನಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಇವ್ರದ್ದೇ ಆದ ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಕೂಡ ಇದೆ. ಸುದಿವ್ಯಾಸ್ ಕಲೆಕ್ಷನ್ ಅಂತಲೇ ನೀವು ಸರ್ಚ್ ಮಾಡಿ ನೋಡ್ಬೋದು. ಇದೊಂದು ಕಫ್ತಾನ್ ಡ್ರೆಸ್ಸು. ಇದೊಂದು ಥ್ರೆಡ್ ವೀವಿಂಗಲ್ಲಿದೆ ನೋಡಿ. ಇದು ನೋಡಿ ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ಮತ್ತು ಎಲೈನ್ ಕುರ್ತಾ ಇದಂತೂ ನಂಗೆ ತುಂಬಾ ಲೈಕ್ ಆಯಿತು. ಬಟ್ ಮೇಂಟೆನೆನ್ಸ್ ಕಷ್ಟ, ಲೈಟ್ ಕಲರ್ ಇದ್ದರೆ ಅಂತ ಹೇಳ್ಬಿಟ್ಟು ನಾನು ಚೂಸ್ ಮಾಡಲಿಲ್ಲ. ಸುಮಾರು ಡ್ರೆಸ್ ಕಲೆಕ್ಷನ್ಸ್ ಇದೆ. ಇದು ನೋಡಿ, ಇದೂ ಆರೆಂಜ್ ಕಲರು. ಸ್ಲೀವ್ಸ್ಗೆ ಮತ್ತು ಕೆಳಗಡೆ ಬಾಟಮ್ ಸೈಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಇದು ಕೂಡ ಯುನೀಕ್ ಆಗಿದೆ ಕಲರು. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಶಾಪ್ ವಿಸಿಟ್ ಮಾಡೋ ಚಾನ್ಸಸ್ ಇದ್ದರೆ ಹಾಸನ ಅಥವಾ ಚನ್ನರಾಯಪಟ್ಟಣ ಅಕ್ಕಪಕ್ಕದಲ್ಲಿ ನೀವು ನಿಯರೆಸ್ಟ್ ಇದ್ದರೆ ಬಂದು ಕೂಡ ನೋಡ್ಬೋದು. ಇದು ಕೂಡ ಮಲ್ ಕಾಟನ್ನು. ಡೀರ್ದು ಪಿಕ್ಚರ್ಸ್ ಏನೋ ಎಂಬ್ರಾಯ್ಡ್ರಿಂಗ್ ವರ್ಕಲ್ಲಿದೆ. ಇದನ್ನೇ ನಾನು ಆವಾಗ ಹ್ಯಾಂಗರಲ್ಲಿ ನೋಡಿದೆ ಅಲ್ವಾ. ಇದು ಕೂಡ ಅಷ್ಟೇ ಥ್ರೆಡ್ ವರ್ಕು. ಇದು 750 ರುಪೀಸ್ ಏನೋ ಆಗುತ್ತೆ. ನೀವು ತುಂಬಾ ತೊಗೊಂಡ್ರೆ ಫಿಕ್ಸ್ಡ್ ರೇಟೇ ಇದೆ. ಬಟ್ ಸ್ವಲ್ಪ ಹೋಲ್ಸೇಲ್ ಕಡಿಮೆಗೆ ಒಂದು ಸ್ವಲ್ಪ ಕೊಡ್ತಾರೆ ನಿಮಗೆ ಡಿಸ್ಕೌಂಟ್ ಮಾಡಿ, ಫೈನಲ್ ಡಿಸ್ಕೌಂಟು. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಇಲ್ಲಿ ತೊಗೊಂಡಿರೋ ಆಲ್ಮೋಸ್ಟ್ ಆಲ್ ನಾನು ಇದೇ ಕಲರ್ಸ್ನ, ಲೈಟ್ ಕಲರ್ಸ್ನೇ ತೊಗೊಂಡಿದ್ದೀನಿ, ಹಾಗಾಗಿ ತೊಗೊಳ್ಳಿಲ್ಲ. ಇದು ಕೂಡ ನೋಡಿ ತುಂಬ ಚೆನ್ನಾಗಿದೆ. ಥ್ರೆಡ್ ವರ್ಕ್ಸು ಅದೆಲ್ಲ, ಕೆಳಗಡೆ ಮೇಲ್ಗಡೆ ಏನು ವರ್ಕ್ ಇದೆ ಅದೆಲ್ಲ. ನಾನು ನನ್ನ ಕಸಿನಿಗೆ ಮತ್ತು ನನಗೆ ಅಂತೇಳಿಬಿಟ್ಟು ಇದು ಲೈಟ್ ಕಲರು ಒಂದು, ಆಮೇಲೆ ಆಫ್ ವೈಟ್ ಒಂದು ತಗೊಂಡೆ. ನಿಮ್ಮ ಶಂಕರಿಪುರಂ ಬಿಹೈಂಡ್ ಸಬ್ ರಿಜಿಸ್ಟರ್ ಆಫೀಸ್. ಶಾಪ್ ನೇಮ್ ಬಂದು ಸುದಿವ್ಯಾಸ್ ಕಲೆಕ್ಷನ್ಸ್, ಶಂಕರಿಪುರಂ ಬಿಹೈಂಡ್ ಸಬ್ ರಿಜಿಸ್ಟರ್ ಆಫೀಸ್, ಜ್ಞಾನಧಾರೆ ಪ್ಯಾರಾಮೆಡಿಕಲ್ ಕಾಲೇಜ್. ಓಕೆ, ಥ್ಯಾಂಕ್ ಯು. ಇನ್ನು ಅಡ್ರೆಸ್ ಗೊತ್ತಾಯಿತು ಅಂತ ಅವ್ರ ಬಾಯಲ್ಲೇ ಕೇಳಿದ್ದೀರಾ. ಇನ್ನು ಹಾಸನ ಬಿಟ್ಟು ಹೊರಡ್ತಾ ಇದ್ದೀವಿ. ಆಲ್ರೆಡಿ ನೈಟ್ ಆಗಿದೆ, 7:30 ಆಲ್ರೆಡಿ. ಈಗ ಮನೆಗೆ ಬಂದ್ವಿ. ನೋಡಿ, ನಾನು ಸುದಿವ್ಯಾ ಕಲೆಕ್ಷನ್ಸಲ್ಲಿ ಇಷ್ಟು ಕಲೆಕ್ಷನ್ಸ್ ಮಾಡಿದ್ದೀನಿ. ಮುಂಚೆಯಿಂದ ಇದು 4 ಟೈಮ್ಸೋ 5 ಟೈಮ್ಸೋ ಅವರು ಶಾಪ್ಗೆ ವಿಸಿಟ್ ಮಾಡ್ತಿರೋದು. ಇದು ಲಾಸ್ಟ್ ಟೈಮ್ ತೊಗೊಂಡಿರೋದು. ಇದನ್ನು ವೇರ್ ಕೂಡ ಮಾಡಿಲ್ಲ. ಇದು ಅಷ್ಟೇ ಲೆನಿನ್ ಕಾಟನ್ನು, ತುಂಬಾ ಚೆನ್ನಾಗಿದೆ. ಪ್ಯಾಟ್ರನ್ ನಂಗೆ ಇಷ್ಟ ಆಗಿತ್ತು, ಹಾಗಾಗಿ ತರಿಸ್ಕೊಂಡಿದ್ದೀನಿ. ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಸುಮಾರು ವಾಶ್ಗೆ ಹಾಕಿದ್ದೀನಿ. ಡಿಫ್ರೆಂಟಾಗಿ ಯುನೀಕಾಗಿ ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಹೋಗ್ಬೋದು ಆರಾಮಾಗಿ.
ಇದೊಂದು ಡ್ರೆಸ್ ತೊಗೊಂಡೆ, ಮತ್ತು ನನ್ನ ಕಸಿನಿಗೆ ನಾನೊಂದು ಇದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಥ್ರೆಡ್ ವರ್ಕು, ಕ್ರೇಪ್ ಮಟೀರಿಯಲ್ ಇದು. 1 ಮೀಟರ್ಗೆ 800 ರುಪೀಸ್ ಅಷ್ಟೇ. ಹೊರ್ಗಡೆ ಬೈ ಮಾಡಿದ್ರೆ ನಿಮಗೆ ಕಾಸ್ಟ್ಲಿನೇ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಗೌರಿ ಹಬ್ಬಕ್ಕೆ ಯಾರೆಲ್ಲ ಬಟ್ಟೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ ಯೂನಿಕ್ ಕಲೆಕ್ಷನ್ಗೋಸ್ಕರ ಸುದಿವ್ಯಾಸ್ ಕಲೆಕ್ಷನ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಶುಭರಾತ್ರಿ.